ಚೆನ್ನಾಗಿ ಮಗ್ಗಬೇಕಿದೆ. ಎಣ್ಣೆಲೆ ಚೆನ್ನಾಗಿ ಮಗ್ಗಬೇಕು. ಚೆನ್ನಾಗಿ ಮಗ್ದಷ್ಟು ಸೊಪ್ಪು ಇದೆ. ಎಳೆಯದು ತಂದಿದ್ದಾರೆ ನಮ್ಮ ಮನೆಯವರು. ಚೆನ್ನಾಗಿದೆ ಎಳೆಯದು ತಂದಿದ್ದಾರೆ. ಚೆನ್ನಾಗಿ ಮಗ್ಗಿದ್ರೆ ಎಣ್ಣೆಲೇನೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಲಾಸ್ಟಲ್ಲಿ ನಾವು ಇದಕ್ಕೆ ಕಡಲೆ ಬೀಜದ ಪುಡಿ ಉದುರಿಸ್ತೀವಿ. ಇದಕ್ಕೆ ನಾನಿವಾಗ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಶೈಲಿಯ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಚಟ್ನಿ ಪುಡಿ ಎಲ್ಲ ಮುಂಚೆನೇ ಮಾಡಿಟ್ಟಿದ್ದೀನಿ. ನಿಮಗೆ ಬೇಕಂದರೆ ಹೇಳಿ, ಕಮೆಂಟಲ್ಲಿ ತಿಳಿಸಿ. ನಿಮಗೆ ಬೇಕಂದರೆ ಚಟ್ನಿ ಪುಡಿ ಎಲ್ಲ ತೋರಿಸ್ತೀನಿ ನಾನು. ಕಡಲೆ ಬೀಜದ ಚಟ್ನಿ ಪುಡಿ, ಹುರ್ಗಡ್ಲೆ ಚಟ್ನಿ ಪುಡಿ ಎಲ್ಲ ನಾನು ತೋರಿಸ್ತೀನಿ. ಸುಮ್ಮನೆ ಇಷ್ಟೇ ಹುರಿದ್ರೆ ಸಾಕಿದು. ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಬೇಕಷ್ಟೇ. ಇದು ಚೆನ್ನಾಗಿ ಮಗ್ಬೇಕು ನೋಡಿ. ನಾನು ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಸೋಸಿಟ್ಬಿಟ್ಟಿದೆ. ನೀರೆಲ್ಲನೂ ಚೆನ್ನಾಗಿ ಸೂತದೊಬ್ಬರೆ ಬರುತ್ತಲ್ಲ, ಅದರಲ್ಲಿ ಎಲ್ಲ ಸೋಸಿಟ್ಬಿಡ್ಬೇಕು. ಚೆನ್ನಾಗಿ ನೀರೆಲ್ಲ ಹೊರಗಡೆ ಬಂದ್ಬಿಡ್ಬೇಕು. ಎಲ್ಲ ನೀರೆಲ್ಲನೂ ಚೆನ್ನಾಗಿ ಮಗ್ಲಿ. ನೋಡಿ ಯಾವ ಥರ ಮಗ್ತಾ ಇದೆ ನೋಡಿ. ಎಣ್ಣೆಯಲ್ಲೇ ಮಗ್ಬೇಕು ಈ ಥರ ಚೆನ್ನಾಗಿ. ತುಂಬ ಉಪ್ಪೇನು ಹಿಡಿಯಲ್ಲ ಇದಕ್ಕೆಲ್ಲನೂ. ಸೊಪ್ಪಲ್ವಾ, ಸ್ವಲ್ಪ ಹಾಕಬೇಕು. ಉಪ್ಪು ಹಾಕ್ತೀನಿ ಸ್ವಲ್ಪ ಮಗ್ಲಿ ಅಂತ. ಚೆನ್ನಾಗಿ ಮಗ್ಲಿ. ನಾನು ಐವರಿಲೇ ತೆಗ್ದಿದ್ದೀನಿ. ಮೀಡಿಯಮ್ ಏನು ಬೇಡ, ಕೈ ಆಡಿಸೋದ್ರಿಂದ. ಇದೆ ಇದಕ್ಕೆ ನಾನು 2 ಕಟ್ ಹಾಕಿದ್ದೀನಿ. ಅದಕ್ಕೆ ಇಷ್ಟು ಬಂದಿದೆ. ನಮ್ಮ ಮನೆಯಲ್ಲಿ 4 ಜನ ಇದ್ದೀವಿ, ಅದಕ್ಕೆ 2 ಕಟ್ ಹಾಕಿದ್ದೀನಿ. ಇನ್ನು ಉಪ್ಪು ಹಾಕ್ತೀನಿ. ಇನ್ನೂ ಸ್ವಲ್ಪ ಮಗ್ಲಿ. ಚೆನ್ನಾಗಿ ಮಗ್ಗಬೇಕು. ನೀವು ಎಷ್ಟು ಚೆನ್ನಾಗಿ ಮಗ್ಗುತ್ತೋ ಸೊಪ್ಪು ಎಣ್ಣೆಯಲ್ಲಿ, ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟ್ ಇದು. ರೊಟ್ಟಿಗೆ, ಜೋಳದ ರೊಟ್ಟಿಗೆ, ಮೇನ್ ಜೋಳದ ರೊಟ್ಟಿಗೆ. ಚಪಾತಿಗೂ ತಿಂತಾರೆ ನಮ್ಮ ಕಡೆಯಲ್ಲೆಲ್ಲ, ಉತ್ತರ ಕರ್ನಾಟಕ ಶೈಲಿಯಲ್ಲಿ. ಆದರೆ ನಾವು ರೊಟ್ಟಿಗೆ ಮಾಡ್ತಾಯಿದ್ದೀನಿ. ರೊಟ್ಟಿಗೆ ತುಂಬ ಚೆನ್ನಾಗಿರೋದು ಸೊಪ್ಪಿನ ಪಲ್ಯ. ನನಗೆ ತುಂಬ ಇಷ್ಟ, ನಮ್ಮ ಮನೆಯವರಿಗೆ ತುಂಬ ಇಷ್ಟ. ಅದರಲ್ಲೂ ದಂಟಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ರಾಜಗಿರಿ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದವರು. ಬೆಂಗಳೂರಲ್ಲೆಲ್ಲ ದಂಟಿನ ಸೊಪ್ಪು ಅಂತ ಹೇಳ್ತಾರೆ. ಚೆನ್ನಾಗಿ ಮಗ್ಗಬೇಕು ನೋಡಿ. ಎಷ್ಟು ಮಗ್ಸಿದ್ದೀನಿ ಆದ್ರೂ ಎಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ನೋಡಿ. ಇಷ್ಟೇ ಉಪ್ಪು ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಸಾಕು ಉಪ್ಪು. ಜಾಸ್ತಿ ಹಿಡಿಯಲ್ಲ, ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪನೇ ಸಾಕು. ಉಪ್ಪಿದ್ರೆ ಚೆನ್ನಾಗಿರಲ್ಲ ನೋಡಿ. ನೀರು ಬಿಟ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಎಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಡಿಲಿಷಿಯಸ್ ಆಗಿ. ಬೆಳ್ಳುಳ್ಳಿ ಕಾಣಿಸ್ತಾ ಇದೆ. ಹಸಿಮೆಣ್ಸಿನ್ಕಾಯಿ ಎಲ್ಲ ನುಣ್ಣಗೆ ನಾನು ಇದರಲ್ಲಿ ಜಜ್ಜಿಕೊಂಡ್ಬಿಟ್ಟಿದ್ದೀನಿ. ಪುಟಾಣಿಯಲ್ಲಿ ಜಜ್ಜಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎಲ್ಲ. ಇದೆಲ್ಲ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ದಪ್ಪ ಎಲ್ಲನೂ ಜಜ್ಜಿಕೊಂಡಿರೋದು, ಕಾಣಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ಹುರಿತಾನ. ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಹಾಗೆ ಹುರಿಯೋಣ. ಕಡಲೆ ಬೀಜ ಲಾಸ್ಟಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಡೋದು ಅಷ್ಟೇ. ಸ್ವಲ್ಪ ಹೊತ್ತು ನಾನು ಇಟ್ಲ ಇಟ್ಕೊಂಡು ರೂಢಿ ಇಲ್ಲ ನನಗೆ. ಇದಾಗಲ್ಲ, ಬಟ್ಟೆ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಎಲ್ಲನೂ.
ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಕಡಲೆ ಬೀಜದ ಪುಡಿ ಉದುರಿಸ್ತೀನಿ ಲಾಸ್ಟಲ್ಲಿ. ಸ್ವಲ್ಪ ನೀರು ಬಿಟ್ಕೊಂಡಿದೆ, ಪರವಾಗಿಲ್ಲ, ಏನಾಗಲ್ಲ. ಬೇಕಾದ್ರೆ ಅದನ್ನು ತೆಗೆದು ಬಿಡ್ಬೋದು, ಇಲ್ಲಾಂದರೆ ಅದರಲ್ಲೇ ಮಗ್ಗುತ್ತೆ, ಅದೇನಿಲ್ಲ, ಮುಗ್ಕೊಂಡ್ಬಿಡುತ್ತೆ ಅದು. ನೋಡಿ, ಏನಾಗಲ್ಲ, ಚೆನ್ನಾಗೇ ಇರುತ್ತೆ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಚಾನಲೆಲ್ಲ ನಾನು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕನ್ ಒತ್ತಿ. ಶೇರ್ ಮಾಡಿ. ಸಾಕು, ತುಂಬ ಬೇಡ ಹಾಕೋದು ಕಡಲೆ ಬೀಜ, ಇಷ್ಟೇ ಸಾಕು, ತುಂಬ ಏನು ಹಾಕೋದೇನು ಬೇಡ. ನೋಡಿ, ಸಾಕಿಷ್ಟೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೇನಾದರೂ ಇದೆ ಕಮೆಂಟಲ್ಲಿ ತಿಳಿಸಿ ನನಗೆ. ಯಾವ್ದು ಅಡುಗೆ ಮಾಡಬೇಕು ಅಂತ ಹೇಳಿ, ಉತ್ತರ ಕರ್ನಾಟಕದ್ದು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನಾನು ಸಪೋರ್ಟ್ ಮಾಡಿ ನನಗೆ. ಇನ್ನೂ ಸಾಕಷ್ಟು ಅಡುಗೆಗಳನ್ನ, ಉತ್ತರ ಕರ್ನಾಟಕದ ಅಡುಗೆಗಳನ್ನ ತೋರಿಸ್ತೀನಿ. ಇಷ್ಟ. ಅಷ್ಟೇ, ಒಂದು 5 ನಿಮಿಷ ಮುಚ್ಚಿಟ್ರೆ ಆಯಿತು. ಆಗಿದೆ, ಆಫ್ ಮಾಡ್ತೀನಿ ಅಷ್ಟೇ. ಪಲ್ಯ ಮುಗೀತು, ಸೊಪ್ಪಿನ ಪಲ್ಯ ಮುಗೀತು. ನೋಡಿ, ಆಗಿದೆ, ಇಷ್ಟೇ. ನೋಡಿ, ಪಲ್ಯ ಆಯಿತು, ಇಷ್ಟೇ. ನೆಕ್ಸ್ಟ್ ಇವಾಗ ಜೋಳದ ರೊಟ್ಟಿ ಮಾಡೋದು ತೋರಿಸ್ತೀನಿ. ನೆಕ್ಸ್ಟು ಆಗಿದೆ ನೋಡಿ, ಈಗ ಅಷ್ಟೇ. ಈಗ ಅಷ್ಟೇ ನೋಡಿ, ಕ್ಲೋಸ್ ಮಾಡಿದ್ರೆ ಆಯಿತು. ನೋಡಿ, ಇದಿಷ್ಟೇ ಇದು. ನೋಡಿ, ಇವಾಗ ವೀನಾಸ್ ಕಿಚನ್ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ನಿಮಗೆ ರೊಟ್ಟಿ, ಜೋಳದ ರೊಟ್ಟಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಿಮಗೆಲ್ಲ ಜೋಳದ ರೊಟ್ಟಿ ಮಾಡಿ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.